ನಮ್ಮ ದೇಶದಲ್ಲಿ ಪ್ರತಿದಿನ ನೂರಾರು ಕ್ರೈಮ್ಸ್ ನಡೀತಲೇ ಇರ್ತವೆ. ಅವುಗಳಲ್ಲಿ ಬಹಳಷ್ಟು ಕೆಲವು ದಿನ ನ್ಯೂಸ್ ನಲ್ಲಿ ಬರ್ತವೆ, ನಂತರ ನಿಧಾನವಾಗಿ ಎಲ್ಲರೂ ಆ ಘಟನೆಗಳನ್ನ ಮರೆತು ಬಿಡ್ತೀವಿ. ಆದ್ರೆ ಕೆಲವು ಕೇಸಸ್ ಮಾತ್ರ ಎಷ್ಟು ವರ್ಷಗಳು ಕಳೆದ್ರು ಕೂಡ ಆ ಕೇಸಸ್ ಕೇಳಿದ ತಕ್ಷಣ ಅದ್ರಲ್ಲಿ ನಡೆದ ಪ್ರತಿಯೊಂದು ಇನ್ಸಿಡೆಂಟ್ ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಅಂತ ಒಂದು ಕೇಸ್ ಅಂದ್ರೆ ಅಮೃತ ಪ್ರಣಯ ಪ್ರಕರಣ. 2018 ಸೆಪ್ಟೆಂಬರ್ 14 ಇಬ್ಬರು ಪ್ರೇಮಿಗಳು ತಮ್ಮ ಪ್ರೀತಿಗೆ ಹುಡುಗಿಯ ಮನೆಯವರು ಒಪ್ಪೋದಿಲ್ಲ ಅಂತ ಗೊತ್ತಾಗಿ ಮನೆಯಿಂದ ಹೊರಗೆ ಬಂದು ಮದುವೆಯಾಗಿದ್ರು. ಈ ವಿಷಯವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗದ ಹುಡುಗಿಯ ತಂದೆ ಕೆಲವು ತಿಂಗಳ ನಂತರ ಅಮೃತ ಪ್ರೆಗ್ನೆಂಟ್ ಆಗಿದ್ದ ಸಂದರ್ಭದಲ್ಲಿ ಆಕೆ ತನ್ನ ಗಂಡನ ಜೊತೆ ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡಿಸಿಕೊಂಡು ವಾಪಸ್ ಬರ್ತಿದ್ದ ಸಮಯದಲ್ಲಿ ಆಕೆಯ ಕಣ್ಣೆದುರೇ ಪ್ರಣಯನನ್ನ ನಡು ರಸ್ತೆಯಲ್ಲಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿಸಿದ್ರು. ಒಂದು ಕಡೆ ಅಮೃತಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗು, ಇನ್ನೊಂದು ಕಡೆ ಆಕೆ ಕಣ್ಣೆದುರೇ ರಕ್ತದ ಮಡುವಿನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದ ಆಕೆ ಗಂಡ. ಈ ದೃಶ್ಯವನ್ನು ನೋಡಿದ ಅಮೃತಳ ಹೃದಯವೇ ಒಡೆದೋಯಿತು. ಈ ಇನ್ಸಿಡೆಂಟ್ ನಡೆದ ತಕ್ಷಣ 2 ತೆಲುಗು ರಾಜ್ಯಗಳ ಜನರು ಶಾಕ್ಗೆ ಒಳಗಾದ್ರು. ಅಸಲಿಗೆ ಅವರು ಪ್ರೀತಿ ಮಾಡಿದ್ದಕ್ಕೆ ಮಾತ್ರ ಅಮೃತಳ ತಂದೆ ಇಷ್ಟು ಕ್ರೂರವಾಗಿ ಪ್ರಣಯನನ್ನ ಕೊಲೆ ಮಾಡಿಸಿದ್ರು ಅಥವಾ ಇದರ ಹಿಂದೆ ಇನ್ನೂ ಬಲವಾದ ಕಾರಣಗಳಿದ್ದಾವೆ? ಈ ಇನ್ಸಿಡೆಂಟ್ ನಡೆದು ವರ್ಷಗಳೇ ಕಳೆದ್ರು ಜನರು ಈ ಕೇಸನ್ನ ಮರೆಯಲು ಸಾಧ್ಯವಾಗದಷ್ಟು ಇಲ್ಲಿ ಏನ್ ನಡೆದಿತ್ತು? ಈ ಎಲ್ಲ ಕ್ವಶನ್ ಗೆ ಆನ್ಸರ್ ತಿಳ್ಕೊಳ್ಬೇಕಾದ್ರೆ ನಾವು ಈ ಕೇಸನ್ನ ಡೀಪ್ ಆಗಿ ತಿಳ್ಕೊಳ್ಬೇಕು. 1990 ದಶಕದಲ್ಲಿ ಕಾಕಿನಾಡದಿಂದ ಮಿರಿಯಲಗೂಡಕ್ಕೆ ಬಂದ ವ್ಯಕ್ತಿ ತಿರುನಗರಿ ಮಾರುತಿರಾವ್. ಅವರು ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿದ ವ್ಯಕ್ತಿ. ಅವರು ಮಿರಿಯಲಗೂಡಕ್ಕೆ ಬಂದಾಗ ಅವರ ಬಳಿ ಬಿಸ್ನೆಸ್ ಇರಲಿಲ್ಲ, ಆಸ್ತಿ ಇರಲಿಲ್ಲ, ವಾಸ್ತವವಾಗಿ ಬದುಕಲು ಬೇಕಾದಷ್ಟು ಹಣ ಕೂಡ ಇರಲಿಲ್ಲ. ಒಬ್ಬ ಮಿಡ್ಲ್ ಕ್ಲಾಸ್ ವ್ಯಕ್ತಿಯಂತೆ ತಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇರಬಾರ್ದು ಅಂತೇಳಿ ಆ ವ್ಯಕ್ತಿ ಅಂದುಕೊಂಡಿದ್ದ. ತಮ್ಮ ಪತ್ನಿ ಗಿರಿಜಾ ಅವ್ರ ಜೊತೆ ಸೇರಿ ತಮ್ಮ ಲೈಫ್ ಅನ್ನ ಸ್ಕ್ರಾಚ್ ನಿಂದ ಬಿಲ್ಡ್ ಮಾಡಲು ಶುರು ಮಾಡಿದ್ರು. ಅವರು ಮನೆಗೆ ಹೋಗಿ ಕೆರೋಸಿನ್ ಮಾರಾಟ ಮಾಡ್ತಿದ್ರು. ಎಷ್ಟೇ ಕಷ್ಟ ಬಂದ್ರು ಫ್ಯಾಮಿಲಿಗಾಗಿ ಹಾರ್ಡ್ ವರ್ಕ್ ಮಾಡೋದನ್ನು ಮಾತ್ರ ಅವರು ನಿಲ್ಲಿಸಲಿಲ್ಲ. ಕೆಲವು ವರ್ಷಗಳ ಕಾಲ ಕಷ್ಟಪಟ್ಟ ನಂತರ ಅವರು ಉಳಿಸಿಕೊಂಡಿದ್ದ ಹಣದಿಂದ 2000 ಇಸ್ವಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೆ ಕಾಲಿಟ್ರು. ಕೆಲವೇ ವರ್ಷಗಳಲ್ಲಿ ತಮ್ಮ ಟೈಮ್, ಡೆಡಿಕೇಶನ್ ಮತ್ತು ಸ್ಮಾರ್ಟ್ ಡಿಸಿಷನ್ ಗಳ ಮೂಲಕ ಮಿರಿಯಲಗೂಡಿನ ಸಕ್ಸಸ್ಫುಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಗಳಲ್ಲಿ ಒಬ್ಬರಾಗಿ ಬೆಳೆದ್ರು. ಇದರ ಜೊತೆ ಅಗ್ರಿಕಲ್ಚರ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಹೀಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಮತ್ತು ಪ್ರೆಸ್ಟೀಜ್ ಅನ್ನ ಸಂಪಾದಿಸಿಕೊಂಡ್ರು. ಆ ಸಮಯದಲ್ಲಿ ಅವರ ಬಳಿ ಹಣ ಬರ್ತಿದ್ರು. ಆ ಹಣವನ್ನ ಏಕೆ ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕೆ ಒಂದು ಮೀನಿಂಗ್ ಇಲ್ಲದಂತೆ ಅವರು ಬದುಕ್ತಾ ಇದ್ರು. ಆದ್ರೆ 1997ರಲ್ಲಿ ಅವರ ಜೀವನದಲ್ಲಿ ಒಂದು ಸ್ಪೆಷಲ್ ಡೇ ಬಂತು. ಅವರಿಗೆ ಒಂದು ಹೆಣ್ಣು ಮಗು ಜನಿಸ್ತು. ಆ ದಿನ ಅವರ ಜೀವನದ ಮರೆಯಲಾಗದ ದಿನವಾಗಿತ್ತು. ಅವರು ತುಂಬಾ ಸಂತೋಷ ಪಟ್ರು. ಆ ಮಗುವಿಗೆ ಅಮೃತ ಎಂದು ಹೆಸರಿಟ್ರು. ಅಮೃತಳಿಗೆ ಈ ಪ್ರಪಂಚದಲ್ಲಿರುವ ಎಲ್ಲ ಹ್ಯಾಪಿನೆಸ್ ಕೊಡ್ಬೇಕು ಅಂತೇಳಿ ಅವರು ತುಂಬಾ ಆಸೆ ಪಟ್ಟಿದ್ರು. ಅದಕ್ಕಾಗಿ ಹಗಲು ರಾತ್ರಿ ಏನದೇ ಹಾರ್ಡ್ ವರ್ಕ್ ಮಾಡಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿದ್ರು. ಇತ್ತ ಅಮೃತಳಿಗೂ ಸಹ ತನ್ನ ತಂದೆ ಅಂದ್ರೆ ತುಂಬಾ ಇಷ್ಟ. ಅವ್ರು ಏನ್ ಹೇಳಿದ್ರು ಕೂಡ ಅಮೃತ ಕೇಳ್ತಾ ಇದ್ಲು. ಅಮೃತ ಕಾಕತಿಯ ಕಾನ್ಸೆಪ್ಟ್ ಸ್ಕೂಲ್ ನಲ್ಲಿ ಓದ್ತಿದ್ದಾಗ ಮಾರುತಿರಾವ್ ಅವರು ಅವಳಿಗೆ ಕಡಿಮೆ ಜಾತಿಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಡ, ಬೇರೆ ರಿಲಿಜನ್ ಅವ್ರನ್ನ ದೂರ ಇಡು ಅಂತ ಹೇಳ್ತಾ ಇದ್ರು. ಆಕೆಗಾಗ ತುಂಬಾ ಚಿಕ್ಕ ಏಜು, ಹೀಗಾಗಿ ಈ ವಿಷಯಗಳ ಅರ್ಥ ಅವಳಿಗೆ ತಿಳಿದಿರ್ಲಿಲ್ಲ. ಅವಳು ಎಲ್ಲವನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಇದ್ಲು. ಆದ್ರೆ 9ನೇ ತರಗತಿಯಲ್ಲಿ ಓದ್ತಿದ್ದಾಗ ತನ್ನ ಫ್ರೆಂಡ್ ಜೊತೆ ಮೂವಿ ಥಿಯೇಟರ್ ಗೆ ಅಲ್ಲಿ ಅದೇ ಸ್ಕೂಲ್ ನಲ್ಲಿ 10ನೇ ತರಗತಿಯಲ್ಲಿ ಓದಿದ್ದ ಪ್ರಣಯ್ ಎಂಬ ಹುಡುಗನನ್ನ ನೋಡಿದ್ಲು. ಪ್ರಣಯ್ ಮತ್ತು ಅಮೃತ ಒಂದೇ ಸ್ಕೂಲ್ ನಲ್ಲಿ ಓದ್ತಿದ್ರು. ಅದಕ್ಕೂ ಮೊದಲು ಅವರಿಬ್ಬರಿಗೂ ಮಾತನಾಡುವ ಚಾನ್ಸ್ ಬಂದಿರಲಿಲ್ಲ. ಆದರೆ ಥಿಯೇಟರ್ ನಲ್ಲಿ ಭೇಟಿಯಾದ ನಂತರ ಇಬ್ಬರಿಗೂ ಪರಿಚಯವಾಯಿತು. ಪ್ರಣಯ್ ಯಾವಾಗ್ಲೂ ಜಾಲಿಯಾಗಿ ಮಾತನಾಡುತ್ತಿದ್ದ. ಅವನು ಸ್ಪೋರ್ಟ್ಸ್ ನಲ್ಲೂ ತುಂಬಾ ಚೆನ್ನಾಗಿದ್ದ. ಪ್ರಣಯ್ ದಲಿತ ಸಮುದಾಯಕ್ಕೆ ಸೇರಿದವನು. ಅವನ ತಂದೆ ಹೆಸರು ಪೆರುಮಾಳ್ ಬಾಲಸ್ವಾಮಿ. ಅವನು LIC ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಅವನ ತಾಯಿ ಹೆಸರು ಪ್ರೇಮಲತಾ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಯಾಲ್ಯೂ ನಲ್ಲಿ ಬೆಳೆದ ಪ್ರಣಯ್ ಸಿಂಪ್ಲಿ, ಫ್ರೆಂಡ್ಲಿ ಮತ್ತು ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಿದ್ದಂತ ಹುಡುಗ. ಒಂದ್ ಕಡೆ ಅಮೃತ ಫೈನಾನ್ಸಿಯಲಿ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿದ್ದವಳು. ಇನ್ನೊಂದ್ ಕಡೆ ಪ್ರಣಯ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ. ಅವರ ಬ್ಯಾಕ್ ಗ್ರೌಂಡ್ಸ್ ಬೇರೆ ಬೇರೆ, ಅವರ ಕಮ್ಯುನಿಟೀಸ್ ಬೇರೆ ಬೇರೆ, ಅವರ ಲೈಫ್ ಸ್ಟೈಲ್ ಕೂಡ ಬೇರೆ. ಆದ್ರೆ ಅವರು ಓದುತ್ತಿದ್ದಂತ ಸ್ಕೂಲ್ ಇಬ್ಬರನ್ನು ಒಂದು ಮಾಡಿತ್ತು. ಆ ಸಮಯದಲ್ಲಿ ಅವರ ಫ್ರೆಂಡ್ಶಿಪ್ ಕೂಡ ಉಳಿದ ಸ್ಕೂಲ್ ಫ್ರೆಂಡ್ಶಿಪ್ ನಂತೆ ಸಿಂಪಲ್ ಆಗಿತ್ತು. ಒಟ್ಟಿಗೆ ಫಂಕ್ಷನ್ಸ್ ಅಟೆಂಡ್ ಮಾಡುವುದು, ಡೈಲಿ ಕಾನ್ವರ್ಸೇಷನ್ ಮಾಡುವುದು, ಸಣ್ಣ ಸಣ್ಣ ಮೂಮೆಂಟ್ ಶೇರ್ ಮಾಡುವುದು. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಒಬ್ಬರ ಬಗ್ಗೆ ಮತ್ತೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಲು ಶುರು ಮಾಡಿದ್ರು. ನಿಧಾನವಾಗಿ ಅವರ ಫ್ರೆಂಡ್ಶಿಪ್ ಅವರ ಜೀವನದ ಒಂದು ಇಂಪಾರ್ಟೆಂಟ್ ಭಾಗವಾಯಿತು. ಆದರೆ ಕೆಲವು ದಿನಗಳ ನಂತರ ಅಮೃತ್ ಮತ್ತು ಪ್ರಣಯ ನಡುವಿನ ಕ್ಲೋಸ್ ರಿಲೇಶನ್ಶಿಪ್ ಬಗ್ಗೆ ಮಾರುತಿರಾವ್ ಅವರಿಗೆ ತಿಳಿಯಿತು. ತನ್ನ ಮಗಳ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಅವರು ಅಮೃತಳನ್ನು ಒಂದು ಮಾತಿಗೂ ಹೊಡೆಯುತ್ತಿರಲಿಲ್ಲ. ಆದ್ರೆ ಪ್ರಣಯ ವಿಷಯ ತಿಳಿದ ನಂತರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಮೃತಳ ಮೇಲೆ ಕೈ ಎತ್ತಿದ್ರು. ಅಮೃತ ಹೇಳೋ ಪ್ರಕಾರ, ನಾನು 9th ನಲ್ಲಿದ್ದಾಗ ಡ್ಯಾಡಿಗೆ ಗೊತ್ತಾಯ್ತು. ಆ ವಿಷಯದಲ್ಲಿ ಮಾತ್ರ ಅವರು ನನ್ನನ್ನ ಹೊಡೆದ್ರು. ಬೇರೆ ಯಾವುದೇ ವಿಷಯದಲ್ಲಿ ಅವರು ನನ್ನನ್ನ ಎಂದಿಗೂ ಸಹ ಹೊಡೆದಿರ್ಲಿಲ್ಲ. ಆ ನಂತರ ರೆಸ್ಟ್ರಿಕ್ಷನ್ಸ್ ಇನ್ನಷ್ಟು ಹೆಚ್ಚಾದವು. ಪ್ರಣಯ್ 10ನೇ ತರಗತಿಯಲ್ಲಿ ಓದ್ತಿದ್ದಾಗಲೂ ಮಾರುತಿರಾವ್ ಅವರು ಸ್ಕೂಲ್ ಪ್ರಿನ್ಸಿಪಲ್ ಜೊತೆ ಮಾತನಾಡಿ ಪ್ರಣಯ್ ನನ್ನ ಸ್ಕೂಲ್ ನಿಂದ ತೆಗೆದು ಹಾಕಿ ಎಂದು ಡಿಮ್ಯಾಂಡ್ ಮಾಡಿದ್ರು. ಇದರಿಂದ ಪ್ರಣಯ್ ಸ್ಕೂಲ್ ಬಿಟ್ಟು ತನ್ನ ಬೋರ್ಡ್ ಎಕ್ಸಾಮ್ಸ್ ಅನ್ನ ಮನೆಯಿಂದಲೇ ಹೋಗಿ ಬರಿಬೇಕಾಯ್ತು. ನಂತರ ಅಮೃತಳನ್ನು ಬೇರೆ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ರು. 10ನೇ ತರಗತಿ ಕಂಪ್ಲೀಟ್ ಮಾಡಿದ ನಂತರ 1 year ಬ್ರೇಕ್ ತಗೋ ಅಂತೇಳಿ ಮಾರುತಿರಾವ್ ಅವರು ಫೋರ್ಸ್ ಮಾಡಿದ್ರು. ಆದ್ರೆ ಎಷ್ಟೇ ಫೋರ್ಸ್ ಮಾಡಿದ್ರು ಅಮೃತ ಕೇಳ್ತಿದ್ದಾಗ ಮಿರಿಯಲಗೂಡಿನ ನಾಗಾರ್ಜುನ ಜೂನಿಯರ್ ಕಾಲೇಜ್ಗೆ ಅವಳನ್ನ ಅಡ್ಮಿಷನ್
ಮಾಡಿಸಿದ್ರು. ಒಂದು ವಿಚಿತ್ರ ಕೋಇನ್ಸಿಡೆನ್ಸ್ ಏನಂದ್ರೆ ಪ್ರಣಯ್ ಕೂಡ ಅದೇ ನಾಗಾರ್ಜುನ ಕಾಲೇಜಿನಲ್ಲಿ ಓದ್ತಾ ಇದ್ದ. ಆದ್ರೆ ಅಮೃತಳಿಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇದ್ವು. ಪ್ರಣಯ್ ಜೊತೆ ಕನಿಷ್ಠ ಮಾತನಾಡುವ ಚಾನ್ಸ್ ಕೂಡ ಇರಲಿಲ್ಲ. ದೂರವಾದ್ರೂ ಪ್ರೀತಿ ಕಡಿಮೆ ಆಗ್ಲಿಲ್ಲ. ಒಂದು ವರ್ಷದ ನಂತರ ಪ್ರಣಯ್ ತನ್ನ ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಮಾಡಿ ಮಿರಿಯಲಗೂಡಿಂದ ಹೈದರಾಬಾದ್ ನಲ್ಲಿರುವ ಶ್ರೀನಿಧಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾಲೇಜಿಗೆ ಸೇರಿಕೊಂಡ. ಈಗ ಇಬ್ಬರ ನಡುವೆ ಫಿಸಿಕಲ್ ಡಿಸ್ಟೆನ್ಸ್ ಕೂಡ ಹೆಚ್ಚಾಯಿತು. ಆದರೂ ಅಮೃತಳಿಗೆ ಅವಕಾಶ ಸಿಕ್ಕಾಗ್ಲಿಲ್ಲ. ಪ್ರಣಯ್ಗೆ ಕಾಲ್ ಮಾಡಿ ಮಾತನಾಡ್ತಿದ್ದು, ಅವರು ಸೀಕ್ರೆಟ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತಿದ್ರು. ಇದು ಕೂಡ ಮಾತುರಾವ್ ಅವ್ರಿಗೆ ತಿಳಿಯಿತು. ಮಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಅಮೃತ ಅದೇ ಕೆಲಸವನ್ನ ರಿಪೀಟ್ ಮಾಡ್ತಿದ್ದಾಳೆ ಅಂತೇಳಿ ಅವ್ರು ತುಂಬಾ ಕೋಪ ಮಾಡ್ಕೊಂಡ್ರು. ಅವಳ ಬಳಿ ಇದ್ದ ಟ್ಯಾಬ್ ಮತ್ತು ಫೋನ್ ಅನ್ನ ಕಿತ್ಕೊಂಡ್ರು. ಇಂಟರ್ಮೀಡಿಯೇಟ್ ಮುಗಿದ ನಂತರ ಅವಳ ಎಜುಕೇಶನ್ ಕೂಡ ನಿಲ್ಲಿಸಿ ಮನೆಯಲ್ಲೇ ಇರಿಸಿದ್ರು. ಅವಳು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವನ್ನು ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಪ್ರಣವ್ ಜೊತೆ ಮಾತನಾಡದೆ ಹಲವು ದಿನಗಳು ಕಳೆದ್ವು. ಆ ದಿನಗಳು ತಿಂಗಳುಗಳಾದವು. ತಿಂಗಳುಗಳು ಒಂದು ವರ್ಷವಾದವು. ಒಂದು ವರ್ಷದ ನಂತರ ಅಮೃತಳ ಬದಲಾವಣೆ ಕಾಣಿಸಿಕೊಂಡಿದೆ ಅಂತೇಳಿ ಮಾರುತಿರಾವ್ ಅಮೃತಳಿಗೆ ಇಷ್ಟವಾದ ಫ್ಯಾಷನ್ ಟೆಕ್ನಾಲಜಿ ಕೋರ್ಸ್ಗೆ ಹೈದರಾಬಾದ್ ನಲ್ಲಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ಕಾಲೇಜ್ಗೆ ಸೇರಿಸಿದ್ರು. ಹೈದರಾಬಾದ್ಗೆ ಹೋದ ನಂತರ ಅಮೃತರ ಮೇಲಿದ್ದ ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಕಡಿಮೆ ಆದವು. ಫೈನಲಿ ಮತ್ತೆ ಪ್ರಣಯ್ ಜೊತೆ ಮಾತನಾಡೋದಕ್ಕೆ ಅವಳಿಗೆ ಸಮಯ ಸಿಕ್ತು. ಆದ್ರೂ ಯಾರಾದ್ರೂ ನೋಡ್ಬಿಡ್ತಾರೋ ಅನ್ನೋ ಫಿಯರ್ ಪ್ರತಿಯೊಂದು ಸೆಕೆಂಡ್ ನಲ್ಲೂ ಇತ್ತು. ಅದಕ್ಕಾಗಿ ಅವರು ಕೆಲವೊಮ್ಮೆ ಸೀಕ್ರೆಟ್ ಪ್ಲೇಸ್ ನಲ್ಲೂ ಕೂಡ ಭೇಟಿ ಆಗ್ತಿದ್ರು. ಅದು ಕೂಡ ಕಾಲೇಜ್ ಟೈಮಿಂಗ್ಸ್ ನಲ್ಲಿ ಮಾತ್ರ. ಸ್ವಲ್ಪ ಹಾಲಿಡೇ ಸಿಕ್ಕರು ಕೂಡ ಅಮೃತಳನ್ನ ಮನೆಗೆ ವಾಪಸ್ ಬರಲು ಹೇಳಲಾಗ್ತಿತ್ತು. ಈ ಪಾಯಿಂಟ್ ನಲ್ಲಿ ಮಾರುತಿರಾವ್ ಅವರು ಅಮೃತ ಪ್ರಣಯನ ಮರ್ತಿದ್ದಾಳೆ, ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಿದ್ದಾಳೆ ಅಂತೇಳಿ ನಂಬಿದ್ರು. ಆದ್ರಿಂದ ಇವಳಿಗೆ ಒಳ್ಳೆ ಸಂಬಂಧವನ್ನು ಹುಡುಕಿ ತಮ್ಮದೇ ಕಮ್ಯುನಿಟಿ ಹುಡುಗನ ಜೊತೆ ಅವಳ ಮದುವೆ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿತ್ತು. ಅವ್ರಿಗಿರೋದು ಒಬ್ಬಳೇ ಮಗಳು. ಕೋಟಿಗಟ್ಟಲೆ ಆಸ್ತಿ ಕೂಡ ಅವಳಿಗೆ ಸೇರಬೇಕಿತ್ತು. ಅವಳ ಮಗಳ ಹೆಸರಿನಲ್ಲಿ ಸ್ಕೂಲ್ ಕೂಡ ಕಟ್ಟಿಸಿದ್ರು. ಅಮೃತ ಪ್ಲೇ ಸ್ಕೂಲ್ ಅನ್ನ ಮಿರಿಯಲಗೂಡಿನಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಮೃತಳ ಮೇಲೆ ಅವರಿಗೆ ತುಂಬಾ ಪ್ರೀತಿ ಮತ್ತು ಮಮಕಾರ ಇತ್ತು. ಮಾರುತಿರಾವ್ ಎಲ್ಲವೂ ನಾರ್ಮಲ್ ಆಗಿದೆ ಅಂದ್ಕೊಳ್ಳೋ ಸಮಯದಲ್ಲಿ ಅಮೃತ ತನ್ನ ಫ್ಯಾಷನ್ ಡಿಸೈನ್ ಸೆಕೆಂಡ್ ಇಯರ್ ನಲ್ಲಿ ಓದ್ತಿದ್ದಾಗ ಪ್ರಣಯ್ ಜೊತೆ ಚಾಟ್ ಮಾಡ್ತಿರೋದು ಮನೆಯವರಿಗೆ ಗೊತ್ತಾಯ್ತು. ಮಾರುತಿರಾವ್ ಅವ್ರಿಗೆ ಏನ್ ಮಾಡ್ಬೇಕು ಎಂಬುದೇ ಅರ್ಥವಾಗ್ತಿಲ್ಲ. ಎಷ್ಟು ಚಾನ್ಸ್ ಕೊಟ್ರು ಅವ್ರು ತಮ್ಮ ಮಾತನ್ನ ಕೇಳ್ತಿಲ್ಲ ಅಂತೇಳಿ ಆ ವ್ಯಕ್ತಿ ತುಂಬಾ ಕೋಪಗೊಳ್ತಾನೆ. ಮನೇಲಿ ಸುಮಾರು 20 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ತಮ್ಮ ತಮ್ಮನಾದ ಶ್ರವಣ್ ಕುಮಾರ್ ಜೊತೆ ಸೇರಿ ಅಮೃತಳನ್ನ ಡಂಬಲ್ಸ್ ಇಂದ ಹೊಡೆದ್ರು ಅಂತೇಳಿ ಅಮೃತ ಆರೋಪವನ್ನ ಮಾಡಿದ್ಲು. ಅಮೃತಳ ಹೇಳಿಕೆ ಪ್ರಕಾರ ಈ ರೀತಿ ಹಿಂಸೆ ಹಿಂದೆಯೂ ಸಹ ನಡೆದಿತ್ತು. ನನಗೆ ಹ್ಯಾಪಿನೆಸ್ ಬೇಕು, ನಾನು ನನ್ನ ಇಷ್ಟದ್ದೇ ಬದುಕಬೇಕು ಅಂತ ಕೇಳಿದ್ದೆ. ಆದ್ರೆ ನನ್ನ ಡ್ಯಾಡಿಗೆ ನನ್ನ ಹ್ಯಾಪಿನೆಸ್ ಗಿಂತ ಅವರ ಸ್ಟೇಟಸ್ ಮತ್ತು ಪ್ರೆಸ್ಟೀಜ್ ಮುಖ್ಯವಾಗಿತ್ತು ಅಂತೇಳಿ ಅಮೃತ ಹೇಳಿಕೆಯನ್ನ ಕೊಟ್ಟಿದ್ಲು. ಪ್ರತಿದಿನ ಅವಳನ್ನ ಟಾರ್ಚರ್ ಮಾಡ್ಲಾಗ್ತಿತ್ತು, ಹೊಡೆಯಲಾಗ್ತಿತ್ತು. ಸುಮಾರು 6 ತಿಂಗಳವರೆಗೆ ಅವಳನ್ನ ಕಾಲೇಜು ಸಹ ಕಳಿಸಲಿಲ್ಲ. ಈ ವಿಷಯ ತಿಳಿದ ಪ್ರಣಯ್ ತನ್ನ ಪೇರೆಂಟ್ ಜೊತೆ ಮಾತಾಡಿ ಅಮೃತಳ ಮನೆಗೆ ಹೋದಾಗ ಪ್ರಣಯ್ನ ಕ್ಯಾಸ್ಟ್ ಬಗ್ಗೆ ತುಂಬಾ ಅವಹೇಳನಕಾರಿ ಮಾತುಗಳನ್ನ ಆಡ್ತಾರೆ. ಆದ್ರೂ ಪ್ರಣಯ್ನ ಪೇರೆಂಟ್ಸ್ ಯಾವುದೇ ರಿಯಾಕ್ಷನ್ ಮಾಡ್ಲಿಲ್ಲ. ಅವರಿಗೆ ಒಂದು ಫಿಯರ್ ಇತ್ತು, ನಾವ್ ಇಲ್ಲಿಂದ ಹೋಗಿ ಅವ್ರಿಗೆ ಎದುರಾಗಿ ಮಾತನಾಡಿದ್ರೆ ಅಮೃತಳ ಮೇಲೆ ಇನ್ನಷ್ಟು ಕೋಪ ತೋರಿಸಿ ಅವಳು ಏನಾದ್ರು ಮಾಡಬಹುದು ಎಂಬ ಭಯ. ಈ ಕಾರಣದಿಂದ ಪ್ರಣಯ್ ಕೂಡ ಹೈದರಾಬಾದ್ಗೆ ಹೋಗಿ ತನ್ನ ಸ್ಟಡೀಸ್ ಮುಂದುವರಿಸೋದನ್ನು ಕೂಡ ಬಿಟ್ಬಿಟ್ಟ. ಒಂದ್ ಕಡೆ ಅಮೃತಳ ಲೈಫ್ ಹಾಳಾಗುತ್ತಿತ್ತು, ಇನ್ನೊಂದ್ ಕಡೆ ಪ್ರಣಯ್ನ ಲೈಫ್ ಕೂಡ ಹಾಳಾಗುತ್ತಿತ್ತು. ಇಬ್ಬರಿಗೂ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಹೀಗೆ ಮುಂದುವರೆದ್ರೆ ತಮ್ಮ ಜೀವನ ಮಾತ್ರವಲ್ಲ, ತಮ್ಮ ಜೀವನ ಜೊತೆ ಕನೆಕ್ಟ್ ಆಗಿರುವ ಎಲ್ಲರ ಜೀವನ ಕೂಡ ನಾಶ ಆಗುತ್ತೆ ಅಂತೇಳಿ ಒಂದು ನಿರ್ಧಾರವನ್ನ ಮಾಡ್ತಾರೆ. 2017 ಅಂತ್ಯದ ವೇಳೆಗೆ ಅಮೃತ ಮತ್ತು ಪ್ರಣಯ್ಗೆ ಒಂದು ವಿಷಯ ಸ್ಪಷ್ಟವಾಯಿತು. ಫ್ಯಾಮಿಲಿನ ನೋಯಿಸದೆ ಈ ರಿಲೇಶನ್ಶಿಪ್ ಅನ್ನ ಮುಂದಕ್ಕೆ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಎಷ್ಟು ಬಾರಿ ಫ್ಯಾಮಿಲಿಗೆ ತಮ್ಮ ಡಿಸಿಷನ್ ಅರ್ಥ ಮಾಡಿಸಲು ಪ್ರಯತ್ನ ಮಾಡಿದ್ರು ಕೂಡ ಅಮೃತ ನಿನ್ನ ಡಿಸಿಷನ್ ನ ಬದಲಾಯಿಸ್ಕೊ ಅಂತ ಹೇಳಿ ಅವಳ ಫ್ಯಾಮಿಲಿ ಅವಳಿಗೆ ಫೋರ್ಸ್ ಮಾಡ್ತಾ ಇತ್ತು. ಆದ್ರೆ ಅಮೃತ ಮಾತ್ರ ತನ್ನ ಡಿಸಿಷನ್ ನಿಂದ ಹಿಂದೆ ಸರಿಯಲಿಲ್ಲ. ಒಂದು ಕಡೆ ಫ್ಯಾಮಿಲಿ ಪ್ರೆಷರ್, ಇನ್ನೊಂದು ಕಡೆ ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲಾಗದಲ್ಲ. ಹಲವು ದಿನಗಳ ಕಾಲ ಯೋಚಿಸಿ ಅನೇಕ ಡಿಸ್ಕಷನ್ ಮಾಡಿದ ನಂತರ ಇಬ್ರು ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಂಡ್ರು. 30 ಜನವರಿ 2018 ಆ ದಿನದಿಂದ ತನ್ನ ಉಳಿದ ಲೈಫ್ ಅನ್ನ ಪ್ರಣಯ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತೇಳಿ ಅಮೃತ ನಿರ್ಧಾರ ಮಾಡಿದ್ಲು. ಆ ದಿನ ಮಧ್ಯಾಹ್ನ ಅಮೃತಳ ತಾಯಿ ಮಲಗಿದ್ರು. ಮನೇಲಿದ್ದವರು ಯಾರು ಗಮನಿಸಿದ ಸಮಯದಲ್ಲಿ ಅಮೃತ ಪ್ರಣಯ್ಗೆ ಕಾಲ್ ಮಾಡಿದ್ಲು. ಪ್ರಣಯ್ ಕಾರ್ ನಲ್ಲಿ ಬಂದ. ಇಬ್ಬರು ಅಲ್ಲಿಂದ ಹೈದರಾಬಾದ್ಗೆ ಹೊರಟರು. ಹೈದರಾಬಾದ್ ತಲುಪಿದ ನಂತರ ಲಕ್ಷ್ಮೀ ನಗರದಲ್ಲಿರುವ ಆರ್ಯ ಸಮಾಜ ಮಂದಿರಕ್ಕೆ ಹೋಗಿ ಇಬ್ರು ಮದುವೆ ಆದ್ರು. ಮದುವೆ ಆದ ನಂತರ ಮದುವೆ ವಿಷಯವನ್ನ ಪ್ರಣಯ್ ತನ್ನ ಪೇರೆಂಟ್ಸ್ ಗೆ ತಿಳಿಸಿದಾಗ ಅವರು ಮನಸ್ಫೂರ್ತಿಯಾಗಿ ಮ್ಯಾರೇಜ್ ಅನ್ನ ಅಕ್ಸೆಪ್ಟ್ ಮಾಡಿದ್ರು. ಅಮೃತಳನ್ನ ತಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು. ತನ್ನ ಸ್ವಂತ ಮಗಳಂತೆ ನೋಡ್ಕೊಂಡ್ರು. ಹೊಸದಾಗಿ ಮದುವೆ ಆದ ಈ ಕಪಲ್ಗೆ ಅವರು ಸಂಪೂರ್ಣ ಸಪೋರ್ಟ್ ಮಾಡಿದ್ರು. ಆದ್ರೆ ಅಮೃತಳ ಫ್ಯಾಮಿಲಿ ಮಾತ್ರ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿತ್ತು. ಈ ಮದುವೆ ನಡೆದಾಗ ಮಾರುತಿರಾವ್ ಕೂಡ ಹೈದರಾಬಾದ್ ನಲ್ಲೇ ಇದ್ರು. ಆದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಈ ಮದುವೆ ವಿಷಯ ಗೊತ್ತಾದ ತಕ್ಷಣ ಅಮೃತ ನನಗೆ ಚೀಟ್ ಮಾಡಿದ್ದಾಳೆ ಅಂತ ಅನಿಸ್ತು. ಚಿಕ್ಕದಿನ ತನ್ನ ಮಗಳಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಂಡಿದ್ದೇನೆ. ಆದ್ರೆ ನನ್ನ ಮಗಳು ಹೀಗೆ ಮಾಡ್ತಾಳೆ ಅಂತ ನಾನು ಕನಸಲು ಊಹಿಸಿಲ್ಲ ಎಂದು ಅವರು ಅಂದ್ಕೊಂಡ.
ಅಮೃತ ತೆಗೆದುಕೊಂಡ ಈ ಡಿಸಿಷನ್ ನಿಂದ ನನ್ನ ಹೆಸರು, ರೆಪ್ಯುಟೇಷನ್ ಮತ್ತು ಪ್ರೆಸ್ಟೀಜ್ ಎಲ್ಲವೂ ಹಾಳಾಯ್ತು ಅಂತೇಳಿ ಆ ವ್ಯಕ್ತಿ ಅಂದ್ಕೊಂಡ. ತಾನು ಕಷ್ಟಪಟ್ಟು ಸಂಪಾದಿಸಿದ ಕೋಟಿಗಟ್ಟಲೆ ಹಣಕ್ಕೂ ಕೂಡ ಅರ್ಥವಿಲ್ಲದಂತೆ ಅವ್ರಿಗೆ ಅನಿಸ್ತು. ಈಗ ಅವ್ರ ಮುಂದೆ 2 ಆಪ್ಷನ್ಸ್ ಇದ್ವು. ನಂಬರ್ 1, ಯಾವುದೇ ರೀತಿಯಿಂದಾದ್ರೂ ಅಮೃತಳನ್ನ ಮತ್ತೆ ತಮ್ಮ ಮನೆಗೆ ಕರೆದುಕೊಂಡು ಬರೋದು. ನಂಬರ್ 2, ತಮ್ಮ ಕ್ಯಾಸ್ಟ್ ಅಲ್ಲಿ ಅಬ್ಜೆಕ್ಷನ್ ಅನ್ನ ಬದಿಗಿಟ್ಟು ಅಮೃತ ಮತ್ತು ಪ್ರಣಯ್ ತೆಗೆದುಕೊಂಡ ಡಿಸಿಷನ್ ಅನ್ನ ಅಕ್ಸೆಪ್ಟ್ ಮಾಡೋದು. ಆದ್ರೆ ಮಾರುತಿರಾವ್ ಅವರು ಮೊದಲ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ಮ್ಯಾರೇಜ್ ನಡೆದ ತಕ್ಷಣ ಪ್ರಣಯ್ ವಿರುದ್ಧ ಕಿಡ್ನಾಪಿಂಗ್ ಕೇಸ್ ಅನ್ನು ಕೂಡ ಫೈಲ್ ಮಾಡಿದ್ರು. ಅಮೃತಳನ್ನು ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತವಾಗಿ ಕರೆದುಕೊಂಡು ಹೋಗಿ ಮದುವೆ ಆಗಿದ್ದಾನೆ ಅಂತೇಳಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ರು. ಆದ್ರೆ ಪೊಲೀಸರು ಅಮೃತಳ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ರು. ಅವಳು ಸ್ಪಷ್ಟವಾಗಿ ಹೇಳಿದ್ದು, ನಾನ್ ಮೇಜರ್, ನನ್ನ ಇಷ್ಟದಿಂದಲೇ ಪ್ರಣಯ್ ನನ್ನ ಮದುವೆ ಆಗಿದ್ದೇನೆ. ಹೀಗಾಗಿ ಆ ಕಂಪ್ಲೇಂಟ್ ಹೆಚ್ಚು ಕಾಲ ಮುಂದುವರಿಯಲಿಲ್ಲ. ಅವರ ಮದುವೆ ಲೀಗಲ್ ಆಗಿತ್ತು. ಆ ನಂತರ ಅವರು ಹೈದರಾಬಾದ್ ಇಂದ ಮಿರಿಯಲಗೂಡಿಗೆ ಬಂದು ಪ್ರೊಟೆಕ್ಷನ್ ಗಾಗಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಪೊಲೀಸರು ಕೂಡ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟರು. ಅವರ ಸೇಫ್ಟಿಗಾಗಿ ಸಿಸಿಟಿವಿ ಕ್ಯಾಮೆರಾಸ್ ಗಳ ಮೂಲಕ ಮಾನಿಟರಿಂಗ್ ಮಾಡಲಾಗ್ತಿತ್ತು. ಮಿರಿಯಲಗೂಡಿನಲ್ಲಿರುವ ಪ್ರಣಯ್ ಕುಟುಂಬದ ಮನೆಯಲ್ಲಿ ಅವರು ತಮ್ಮ ಹೊಸ ಲೈಫ್ ಅನ್ನ ಶುರು ಮಾಡಿದ್ರು. ಎಲ್ಲ ಕಪಲ್ಸ್ ಗಳಂತೆ ಸಿಂಪಲ್ ಆಗಿ ತಮ್ಮ ಜೀವನ ನಡೆಸಬೇಕು ಅಂತೇಳಿ ಅವರು ಅಂದ್ಕೊಂಡಿದ್ರು. ಪ್ರಣಯ್ ತನಗಿದ್ದ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ನೋಡ್ಕೊಳ್ತಿದ್ದ. ಅಮೃತ ತನ್ನ ಹೊಸ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ಲು. ಇಬ್ಬರು ತಮ್ಮ ಫ್ಯೂಚರ್ ಗಾಗಿ ಹಲವು ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ರು. ಇನ್ನೊಂದ್ ಕಡೆ ನಳಂದ SP AV ರಂಗನಾಥ್ ಅವರು ಮಾರುತಿರಾವ್ ಅವರನ್ನ ಕರೆಸಿ ಮಾತನಾಡಿದ್ರು. ಆಗ ಮಾರುತಿರಾವ್ ಒಂದೇ ಮಾತು ಹೇಳಿದ್ರು, ಈ ಮದುವೆ ನನ್ಗೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ, ಎಲ್ಲ ಮುಗಿದೋಗಿದೆ, ಈಗ ಅವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವ್ರ ದಾರಿ ಅವ್ರದ್ದು, ನನ್ನ ದಾರಿ ನಂದು ಅಂತೇಳಿ ಆ ವ್ಯಕ್ತಿ ಒಂದ್ ರೀತಿ ಮಾತನಾಡಿದ್ರು ಅಂತ ಹೇಳಲಾಗಿದೆ. ಮದುವೆಯಾದ ಸುಮಾರು 4 ತಿಂಗಳ ನಂತರ ಅವರ ಜೀವನದಲ್ಲಿ ಮತ್ತೊಂದು ಹ್ಯಾಪಿ ಮೂಮೆಂಟ್ ಬಂತು. ಮೇ 2018ರಲ್ಲಿ ಅಮೃತ ಪ್ರೆಗ್ನೆಂಟ್ ಆದ್ಲು. ತಮ್ಮ ಮಗುವಿನ ಆಗಮನದಿಂದ 2 ಫ್ಯಾಮಿಲೀಸ್ ನಡುವೆ ಇರುವ ಡಿಸ್ಟೆನ್ಸ್ ಕಡಿಮೆ ಆಗ್ಬೋದು ಅಂತ ಹೇಳಿ ಅವಳು ಆಸೆ ಪಟ್ಲು. ಮದುವೆಯಾಗಿ ಕೆಲವು ತಿಂಗಳುಗಳಿಗೆ ಕಳೆದೋಗಿದ್ರು ಕೂಡ ಅವ್ರು ಒಂದ್ ರೀತಿ ಭಯದಿಂದಲೇ ಬದುಕ್ತಾ ಇದ್ರು. ಆದ್ರೆ ಮಗುವಿನ ನ್ಯೂಸ್ ಬಂದ ನಂತರ ಫ್ಯೂಚರ್ ಸ್ವಲ್ಪ ಸಿಂಪಲ್ ಮತ್ತು ರಿಲ್ಯಾಕ್ಸ್ ಆಗ್ಬೋದು ಅಂತೇಳಿ ಅವ್ರು ಅಂದ್ಕೊಂಡಿದ್ರು. ಮದುವೆ ಏನೋ ಸೀಕ್ರೆಟ್ ಆಗಿದ್ರು, ಇದಕ್ಕಾದ್ರೂ ಎಲ್ಲರನ್ನು ಕರೆದು ಆಗಸ್ಟ್ 17ರಂದು ಗ್ರ್ಯಾಂಡ್ ರಿಸೆಪ್ಷನ್ ಮಾಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಅಮೃತಳ ಪೇರೆಂಟ್ಸ್ ಮತ್ತು ರಿಲೇಟಿವ್ಸ್ ಅನ್ನ ಇನ್ವೈಟ್ ಮಾಡಿದ್ರು. ರಿಸೆಪ್ಷನ್ ಗೆ ಮುಂಚೆ ಸಿದ್ದಿಪೇಟ್ನ ಐಡನ್ ಕ್ಯಾಸ್ಟ್ ರೆಸಾರ್ಟ್ ಗೆ ಹೋಗಿ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡ್ರು. ಆಗಸ್ಟ್ 17ರಂದು ರಿಸೆಪ್ಷನ್ ಕೂಡ ನಡೀತು. ಆದ್ರೆ ಅಮೃತಳ ಫ್ಯಾಮಿಲಿಯಿಂದ ಒಬ್ಬರು ರಿಸೆಪ್ಷನ್ ಗೆ ಬರ್ಲಿಲ್ಲ. ಊರಿನ ಎಲ್ಲರಿಗೂ ಮದುವೆ ವಿಷಯ ತಿಳಿದು ಯಾರಾದ್ರೂ ನನ್ನ ಪ್ರಶ್ನೆ ಮಾಡಬಹುದು ಅಂತೇಳಿ ಮಾರುತಿರಾವ್ ರಿಸೆಪ್ಷನ್ ನಡೆದಿದ್ದ ಸಮಯದಲ್ಲಿ ಹೈದರಾಬಾದ್ಗೆ ಹೋಗಿದ್ರು ಅಂತ ಹೇಳಲಾಗಿದೆ. ಪ್ರಣಯ್ ಅಮೃತ ಪ್ರೆಗ್ನೆನ್ಸಿ ಇರೋ ಸಮಯದಲ್ಲಿ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಅಮೃತ ಹೇಳೋ ಮಾತಿನ ಪ್ರಕಾರ, ನಾನು ಪ್ರೆಗ್ನೆನ್ಸಿಯಲ್ಲಿ ಇದ್ದ ಕಾರಣ ಕೆಲವೊಮ್ಮೆ ಲೇಟ್ ಆಗಿ ಎದ್ದೇಳ್ತಿದ್ದೆ. ನಾನು 10:30 ಅಥವಾ 11 ಗಂಟೆಗೆ ಎದ್ರು ಪ್ರಣಯ್ ನನ್ನ ಎಬ್ಸಿ ಬೇಗ ಎದ್ದು ಬ್ರಷ್ ಮಾಡಿ ಬೇಬಿಗೆ ಏನಾದ್ರು ತಿನ್ನಿಸ್ಬೇಕು, ಬೇಬಿಯನ್ನ ಹಸಿವಿಂದ ಇರಬಾರ್ದು ಅಂತೇಳಿ ಹೇಳ್ತಾ ಇದ್ದ. ಬ್ರಷ್ ಮಾಡಿದ ನಂತರ ಪ್ರತಿದಿನ 3 ಹೊತ್ತು ಅವನೇ ಊಟ ಮಾಡಿಸಿ ನನಗೆ ಸರಿಯಾಗಿ ತಿಂತಿಲ್ಲ ಅಂತೇಳಿ ಪ್ರೀತಿಯಿಂದ ಬೈತಾ ಇದ್ದ. ತನ್ನ ಕೈಯಿಂದಲೇ ನನಗೆ ತಿನ್ನಿಸ್ತಾ ಇದ್ದ. ಇವರಿಬ್ರು ಇಂಜಿನಿಯರ್ ಡಿಗ್ರೀಸ್ ಕಂಪ್ಲೀಟ್ ಮಾಡ್ಕೊಂಡು IELTS ಬರೆದು ಫಾರಿನ್ ಹೋಗಿ ಹ್ಯಾಪಿಯಾಗಿ ಬದುಕಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲೋ ನಾರ್ಮಲ್ ಆಗಿದ್ದ ಸಮಯದಲ್ಲಿ ಸೆಪ್ಟೆಂಬರ್ 14 ಬೆಳಿಗ್ಗೆ ಸುಮಾರು 11:30 ಆಗ ಅಮೃತ 5 ತಿಂಗಳ ಪ್ರೆಗ್ನೆಂಟ್. ಜನರಲ್ ಚೆಕ್ಅಪ್ ಗಾಗಿ ಜ್ಯೋತಿ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಪ್ರಣಯ್ ತನ್ನ ತಾಯಿ ಪ್ರೇಮಲತಾ ಅವರ ಜೊತೆ ಅಮೃತಳನ್ನ ಹಾಸ್ಪಿಟಲ್ ಕರೆದುಕೊಂಡು ಹೋದ. ಪ್ರೆಗ್ನೆನ್ಸಿ ಹೇಗಿದೆ, ಬೇಬಿ ಆಗಿದೆ ಅನ್ನೋ ಟೆನ್ಷನ್ ಅಲ್ಲಿ ಅವರು ಹಾಸ್ಪಿಟಲ್ಗೆ ಹೋದ್ರು. ಆದ್ರೆ ಡಾಕ್ಟರ್ಸ್ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ರು, ಬೇಬಿ ತುಂಬಾ ಹೆಲ್ತಿ ಆಗಿದೆ. ಅದನ್ನ ಕೇಳಿ ಎಲ್ಲರೂ ಕೂಡ ತುಂಬಾ ರಿಲೀಫ್ ಆಯ್ತು. ಇದಕ್ಕೂ ಹಿಂದಿನ ದಿನ ಪ್ರಣಯ್ ಅಮೃತಳ ಹೊಟ್ಟೆ ಮೇಲೆ ಕೈ ಇಟ್ಟು ಬೇಬಿಯ ಮೂವ್ಮೆಂಟ್ ಅನ್ನ ಫೀಲ್ ಮಾಡಿದ್ದ. ಮೊದಲ ಬಾರಿಗೆ ಬೇಬಿಯ ತಲೆ ಮೇಲೆ ಶೇಪ್ ಕಾಣಿಸ್ಕೊಂಡಂತೆ ಅನಿಸಿದಾಗ ಅವನು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿದ್ದ. ಅವನು ಆ ಮಗುವನ್ನ ನೆನೆದು ಕಿಸ್ ಮಾಡಿ ತುಂಬಾ ಸಂತೋಷ ಪಟ್ಟಿದ್ದ. ಮುಂದೆ ನನಗೆ ಮಗು ಹುಟ್ಟಿದಾಗ ಮೊದಲಿಗೆ ತಾನೇ ಎತ್ಕೊಂಡು ಕಿಸ್ ಮಾಡ್ಬೇಕು ಅಂತೇಳಿ ಕನಸ್ಕೊಂಡಿದ್ದ. ಆ ದಿನ ಸುಮಾರು 1:30 ವೇಳೆಗೆ ಅಮೃತಳ ಚೆಕ್ಅಪ್ ಕಂಪ್ಲೀಟ್ ಆಯ್ತು. ಅವಳು ಪ್ರಣಯ್ಗೆ ಕಾಲ್ ಮಾಡಿದ್ಲು, ಆದ್ರೆ ಅವನ ಫೋನ್ ಆನ್ಸರ್ ಮಾಡ್ಲಿಲ್ಲ. ಅವನು ಎಲ್ಲಿದ್ದಾನೆ ಅಂತ ನೋಡೋದಿಕ್ಕೆ ಅವಳು ಹಾಸ್ಪಿಟಲ್ ಇಂದ ಹೊರಗೆ ಬಂದ್ಲು. ಅಲ್ಲಿ ಪ್ರಣಯ್ ನಿಂತ್ಕೊಂಡು ಅಮೃತಳ ಕಡೆಗೆ ನಗುತ್ತಾ ನೋಡ್ತಿದ್ದ. ಎಲ್ಲ ಓಕೆ ಇದೆ, ನೀನೇಕೆ ಟೆನ್ಷನ್ ತಗೊಳ್ತಿದ್ಯಾ, ಆರಾಮಾಗಿರು ಅಂತೇಳಿ ಅಮೃತಳಿಗೆ ಸಮಾಧಾನ ಮಾಡ್ತಾ ಅವಳಿಗೆ ಧೈರ್ಯ ಹೇಳ್ತಾ ಅವಳ ಜೊತೆ ರಸ್ತೆಯಲ್ಲಿ ನಡೆಯುತ್ತಿದ್ದ. ಆದ್ರೆ ಅದೇ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದ. ಅವನ ಕೈಯಲ್ಲಿ ನೈಫ್ ಇತ್ತು. ಅಮೃತಳ ಕಣ್ಣೆದುರೆ ಪ್ರಣಯ್ ಮೇಲೆ ದಾಳಿ ಮಾಡ್ದ. ಪ್ರಣಯ್ ಕೆಳಗೆ ಬಿದ್ದ. ಕೆಲವೇ ಸೆಕೆಂಡ್ಗಳಲ್ಲಿ ಏನಾಗ್ತಿದೆ ಎಂಬುದು ಅಮೃತಕ್ಕೆ ಅರ್ಥವಾಗಲಿಲ್ಲ. ತನ್ನ ಜೊತೆ ಕೆಲವೇ ಕ್ಷಣಗಳ ಹಿಂದೆ ಮಾತನಾಡುತ್ತಿದ್ದ
ತನ್ನನ್ನು ಧೈರ್ಯಪಡಿಸುತ್ತಿದ್ದ ತನ್ನ ಹಸ್ಬೆಂಡ್ ಒಂದೇ ಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಅವಳ ದೃಶ್ಯವನ್ನು ನೋಡಿ ಶಾಕ್ ಒಳಗಾದ್ಲು. ತನ್ನ ಸಹಾಯಕ್ಕಾಗಿ ಕೂಗಿದ್ಲು. ಡಾಕ್ಟರ್ ನ ಕರೆ ತರೋದಕ್ಕೋಸ್ಕರ ಒಳಗೆ ಓಡಿದ್ಲು. ಆದ್ರೆ ಡಾಕ್ಟರ್ಸ್ ಹೊರಗೆ ಬರುವಷ್ಟರಲ್ಲಿ ಪ್ರಣಯ್ ಮೃತಪಟ್ಟಿದ್ದ. ಒಬ್ಬ ಪತ್ನಿ ತನ್ನ ಗಂಡನನ್ನ ಕಳೆದುಕೊಂಡ್ಲು. ಒಬ್ಬ ತಾಯಿ ತನ್ನ ಮಗನನ್ನ ಕಳೆದುಕೊಂಡ್ಲು. ಇನ್ನು ಈ ಪ್ರಪಂಚಕ್ಕೆ ಬರದಿದ್ದ ಒಂದು ಮಗು ತನ್ನ ತಂದೆಯನ್ನ ಕಳೆದುಕೊಳ್ತು. ಈ ಘಟನೆ ನಂತರ ಅಮೃತ ತನ್ನ ತಂದೆ ಮಾರುತಿರಾವ್ ಅವ್ರಿಗೆ ಕಾಲ್ ಮಾಡಿದ್ಲು. ಡ್ಯಾಡಿ ಪ್ರಣಯ್ ನನ್ನ ಯಾರೋ ಕೊಂದು ಹಾಕಿದ್ದಾರೆ. ಆದ್ರೆ ಫೋನ್ ನಲ್ಲಿ ಮಾರುತಿರಾವ್ ಅವರ ರೆಸ್ಪಾನ್ಸ್ ಸ್ಪಷ್ಟವಾಗಿರ್ಲಿಲ್ಲ. ಅಮೃತ ಮತ್ತೆ ಕಾಲ್ ಮಾಡಿ ಡ್ಯಾಡಿ ಪ್ರಣಯ್ನ ಯಾರೋ ಕೊಂದಿದ್ದಾರೆ ಅಂತ ಹೇಳಿದ್ಲು. ಆಗ ಮಾರುತಿರಾವ್ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಕೊನೆಯದಾಗಿ ಹಾಸ್ಪಿಟಲ್ಗೆ ಹೋಗುವಂತೆ ಹೇಳಿದ್ರು. ಈ ಒಂದೇ ಘಟನೆ ಒಂದು ಫ್ಯಾಮಿಲಿಯನ್ನ ಸಂಪೂರ್ಣವಾಗಿ ಬದಲಿಸಿತು. ಘಟನೆ ನಡೆದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದ್ರು. ಇನ್ವೆಸ್ಟಿಗೇಷನ್ ಶುರುವಾಯಿತು. ಅವರಿಗೆ ಒಂದರ ಹಿಂದೆ ಒಂದರಂತೆ ಹಲವು ಕ್ವಶನ್ಸ್ ಗಳು ಎದುರಾದವು. ಪ್ರತಿಯೊಂದು ಕ್ವಶನ್ ಗೆ ಆನ್ಸರ್ ಹುಡುಕಿದಂತೆ ಹೊರ ಬಂದ ಪ್ರತಿಯೊಂದು ವಿಷಯವು ಪೊಲೀಸರಿಗೆ ಶಾಕಿಂಗ್ ಆಗಿತ್ತು. ಈ ಇನ್ವೆಸ್ಟಿಗೇಷನ್ ನಲ್ಲಿ ಮಾರುತಿರಾವ್ ಅವರು ತಮ್ಮದು ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಹೇಳ್ಕೊಂಡೇ ಬಂದ್ರು. ಆದ್ರೆ ಅಮೃತ ಮಾತ್ರ ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋ ಮೊದಲೇ ತನ್ನ ತಂದೆಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಹೇಳಿದ್ಲು. ಆದ್ರೆ ಈ ಕೇಸ್ ನಲ್ಲಿ ಮಾರುತಿರಾವ್ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಫೈನಲ್ ಜಡ್ಜ್ಮೆಂಟ್ ಬರೋ ಮೊದಲೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಪ್ರಣಯ್ ಮರ್ಡರ್ ಕೇಸ್ ನಲ್ಲಿ ಪ್ರಮುಖ ಆರೋಪಿ ಅಂತೇಳಿ ಪೊಲೀಸರು ಗುರುತಿಸಿದ ಮಾರುತಿರಾವ್ ಹೈದರಾಬಾದ್ ನ ಆರ್ಯ ವೈಶ್ಯ ಭವನ್ ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅಲ್ಲಿಯವರೆಗೆ ಅಮೃತ ಸೈಡ್ ತೆಗೆದುಕೊಂಡು ಮಾರುತಿರಾವ್ ಅವರನ್ನ ಟೀಕಿಸಿದ ತುಂಬಾ ಮಂದಿ ನಂತರ ಅಮೃತಳನ್ನ ಟೀಕಿಸಲು ಶುರು ಮಾಡಿದ್ರು. ಆದ್ರೆ ನಿಜವಾಗಿ ಈ ಕೇಸ್ ನಲ್ಲಿ ತಪ್ಪು ಯಾರದ್ದು? ಮಾರುತಿರಾವ್ ಏಕೆ ಎಕ್ಸ್ಟ್ರೀಮ್ ಡಿಸಿಷನ್ ತೆಗೆದುಕೊಂಡ್ರು? ಅವ್ರು ಏಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಪ್ರಣವ್ಗೆ ನ್ಯಾಯ ಸಿಕ್ಕಿದೆ? ಪೊಲೀಸರು ಈ ಕೇಸನ್ನ ಹೇಗೆ ಸಾಲ್ವ್ ಮಾಡಿದ್ರು? ಈ ಎಲ್ಲ ಕ್ವಶನ್ಸ್ ಗೆ ಆನ್ಸರ್ ಅನ್ನ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಮುಂದೆ ಇದೇ ರೀತಿಯ ಕ್ರೈಮ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.